ಸುಬ್ರಹ್ಮಣ್ಯ, ಶ್ರಾವಣಿಯಮ್ಮ, ಇಷ್ಟೋ ತನಕ ಎಲ್ಲಿ ಹೋಗಿದ್ರಿ? ಧನಲಕ್ಷ್ಮಿ ಫೋನ್ ಮಾಡ್ತಿದ್ರೆ ಅದನ್ನೂ ಎತ್ ಮಾತಾಡ್ತಿಲ್ಲ. ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅಮ್ಮ ಗಾಬರಿ ಆಗೋಂಥದ್ದು ಏನಿಲ್ಲ, ನಾವಿಲ್ಲೇ ಆಚೆ ಹೋಗಿದ್ವಿ ಅಷ್ಟೇ. ಇದೇನಿದು ಸುಬ್ಬು, ಹೀಗಂತೀಯ? ಇತ್ತೀಚೆಗೆ ನೀನ್ ಸ್ವಲ್ಪ ಹೊತ್ತು ಮನೇಲಿ ಕಾಣಿಸ್ತಿಲ್ಲ ಅಂದ್ರೆ ನಮ್ಗೆಲ್ಲ ಕೈಕಾಲೆ ಆಡಲ್ಲ ಗೊತ್ತಾ? ಏನೇನೆಲ್ಲ ನಡೆದು ಹೋಗಿದೆ ಇದೆಲ್ಲ ಗೊತ್ತಿದ್ಮೇಲೂ ನಾವ್ ಹೇಗೋ ಸುಮ್ಮನಿರಕ್ಕಾಗತ್ತೆ? ಏನ್ ಹೇಳ್ತಿದ್ಯಕ್ಕ? ಅಲ್ಲ ಕಣೋ, ಅವತ್ ನೀನ್ ಕಾಣದೇ ಇದ್ದಾಗ ನಾವೆಲ್ಲ ಹೀಗೆ ಹುಡುಕ್ತಾ ಇದ್ವಿ. ಆಮೇಲೆ ಆ ಕೇಡಿಗಳು ನಿನ್ನ ಆಗಿದ್ದೆಲ್ಲ ಆಗೋಯ್ತಕ್ಕ. ನಾವು ಬಂದಿದೀವಿ ತಾನೇ ಇವಾಗ. ತಲೆ ಕೆಡ್ಸ್ಕೊಳ್ಳೋದು ಏನಿಲ್ಲ ಅಕ್ಕ, ಯಾವುದೋ ಒಂದು ಕೆಲಸ ಇತ್ತು ಅದಕ್ಕೆ ಆಚೆ ಹೋಗಿದ್ವಿ. ರೀ, ಅದಕ್ಕೆ ಹೇಳ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಾವು ಮನೇಲಿ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು, ಅಥವಾ ಅವ್ರು ಫೋನ್ ಮಾಡಿದಾಗ ಕಾಲ್ ಪಿಕ್ ಮಾಡಬೇಕಾಗಿತ್ತು. ನೀವು ಮನೇಲಿ ಇಲ್ಲದೆ ಇದ್ದಾಗ ನನಗೂ ಹಿಂಗೆ ಗಾಬರಿ ಆಗುತ್ತೆ. ಸಾರಿ ಅತ್ತೆ, ಇನ್ಮೇಲೆ ಎಲ್ಲೇ ಹೋದ್ರೂ ನಾವು ಹೇಳ್ಬಿಟ್ಟು ಹೋಗ್ತೀವಿ. ಶ್ರಾವಣಿಯಮ್ಮ, ನೀವು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೋತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀ ನನ್ನ ಮಗ ಇದ್ದಾನಲ್ಲ ದಡ್ಡ, ಏನಂದ್ರೆ ಏನೂ ಅರ್ಥ ಆಗಲ್ಲ. ಸಾರಿ. ಅಯ್ಯೋ ಮೇಡಮ್ ಅವರೇ, ಬಂದ್ಬಿಟ್ಟ. ನೀವು ಈ ಮನೇಲಿ ಇಲ್ಲ ಅಂದ್ರೆ ಈ ಮನೇಲಿ ಕಳೆನೇ ಇರಲ್ಲ. ಮನೆ ತುಂಬಾ ಲೈಟ್ ಹಾಕಿದ್ರು ಮನೆಯಲ್ಲಿ ಕತ್ಲಿ ಅಂದ್ರೆ ಕತ್ಲಿ. ನೋಡಿ, ನೀವು ಒಂದು ಕ್ಷಣ ನನ್ನ ಕಣ್ಣಿದ್ರಿಗಿಲ್ಲ ಅಂತಂದ್ರೆ ನಾನು ಪಾತ್ರ ಕೊಟ್ಟಾಗ್ಬಿಡ್ತೀನಿ. ಮೇಡಮ್ರೆ, ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳೋ ಫ್ಲೋನಲ್ಲಿ ಇಷ್ಟೊಂದು ಮಾತಾಡ್ಬಿಟ್ಟೆ. ಸಾರಿ. ಗುರಾಯಿಸು ಇನ್ನೆಷ್ಟು ದಿನ ಅಂತ ಗುರಾಯಿಸ್ತೀಯಾ? ನನ್ನ ಮಗನ್ನ ನಿಮ್ಮಪ್ಪ ತನ್ನ ಮಗ ಅಂತ ಹೇಳ್ಕೊಂಡಾಯ್ತು. ಇನ್ನು ಸ್ವಲ್ಪ ದಿನದಲ್ಲಿ ನಿನ್ನೂ ಸುಬ್ಬುನು ಅಂದರೆ ಕಾರ್ತಿಕೇಯನ್ನು ಸೈಡಿಗೆ ಇಟ್ಟು ನನ್ನ ಮಗ ಮಿನಿಸ್ಟ್ರು ಸಾಹೇಬ್ರ ಹತ್ರ ಬಲಗೈ ಬಾಂಟನಾಗಿರ್ತಾನೆ. ಅದೆಲ್ಲ ಇರ್ಲಿ, ಅಂದ್ಹಾಗೆ ಇಬ್ರು ಸವಾರಿ ಎಲ್ಲಿಗೆ ಹೋಗಿತ್ತು? ಅದು ಮನೆಯವ್ರು ಯಾರಿಗೂ ಹೇಳ್ದೆ. ಪ್ರೈವೇಸಿ ಬೇಕು ಅಂತ ಸಿನಿಮಾಗೋ ಪಾರ್ಕ್ಗೋ ಹೋಗಿದ್ರಾ? ಓ ಅಕ್ಕ, ಆ ಥರ ಎಲ್ಲ ಏನು ಇಲ್ಲ, ಹೇಳ್ದೆ ತಾನೆ. ಇಲ್ಲೇ ಎಲ್ಲೋ ಮುಖ್ಯವಾದ ಕೆಲ್ಸಕ್ಕೆ ಆಚೆ ಹೋಗಿದ್ವಿ ಅಷ್ಟೇ. ಅದೇ ಕಣೋ, ಆ ಇಲ್ಲೇ ಎಲ್ಲೋ ಎಲ್ಲಿ ಅಂತ ಕೇಳ್ತಿರೋದು. ಏಯ್, ಅವನು ಹೇಳಲ್ಲ ಅಂತಿದ್ದ ತಾನೆ. ನಿನಗ್ಯಾಕೆ ಬೇಕು ಅದು ಕಟ್ಕೊಂಡು ಇಂಪಾರ್ಟೆಂಟ್ ಕೆಲಸ ಅಂತ? ಅದರಲ್ಲೂ ನೀನು ಎಲ್ಲಿ ಅತ್ತ ಏನು ಹೋಗಿದ್ರಿ ತಗೊಂಡು ಏನ್ ಮಾಡ್ತೀಯ ನೀನು?